ಹಾಯ್ ನಮಸ್ಕಾರ, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ನಾನು ನನ್ನ ಫೇವ್ರೆಟ್ ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಟರ್ ಬಗ್ಗೆ ಮಾತಾಡ್ತಿದ್ದೀನಿ. ಈ ವಿಡಿಯೋ ಮಾಡೋದಕ್ಕೆ ರೀಸನ್ಸ್ ಏನ್ ಗೊತ್ತಾ? ಅವರ ಕಂಟೆಂಟ್, ಅವರ ಸ್ಪೋರ್ಟಿವ್ನೆಸ್, ಒಳ್ಳೆತನ, ಆತ್ಮಸ್ಥೈರ್ಯ, ಟೋಟಲ್ ಆಗಿ ಆ ವ್ಯಕ್ತಿಯ ವ್ಯಕ್ತಿತ್ವ ನಾನು ಈ ವಿಡಿಯೋ ಮಾಡೋದಕ್ಕೆ ಸ್ಫೂರ್ತಿಯಾಗಿದೆ. ಎಸ್, ನಾನಿವತ್ತು ಮಾತಾಡ್ತಾ ಇರೋದು ವರ್ಷ ಕಾವೇರಿ ಬಗ್ಗೆ. ನನ್ಗಂತೂ ಇವರು ತುಂಬಾನೇ ಫೇವ್ರೆಟ್. ನಾನು ಇನ್ಸ್ಟಾ ಅಥವಾ ಫೇಸ್ಬುಕ್ ಆನ್ ಮಾಡಿದಾಗ ನಾನು ಫಸ್ಟ್ ನೋಡಿದ್ದೆ ಇವರ ವಿಡಿಯೋಸ್ನ. ಅವತ್ತಿಂದ ಇವತ್ವರೆಗೂ ನನಗೆ ವರ್ಷ ಕಾವೇರಿ ಹಾಗೇನೆ ಅವರ ಕಂಟೆಂಟ್ ಅಂದ್ರೆ ತುಂಬಾನೇ ಇಷ್ಟ. ವರ್ಷ ಅವರಿಗೆ ಇತ್ತೀಚೆಗೆ ಕ್ರಿಯೇಟರ್ ಜರ್ನಿಯಲ್ಲಿ ಮೊದಲ ಅವಾರ್ಡ್ ಕೂಡ ಸಿಕ್ಕಿದೆ. ಅದು ಕೂಡ ರೀಜನಲ್ ಇನ್ಫ್ಲೂಯೆನ್ಸರ್ ಅವಾರ್ಡ್ ನ ಪಡೆದಿದ್ದಾರೆ. ಎಷ್ಟೋ ಜನ ವರ್ಷ ಅವರಿಗೆ ಕನ್ನಡ ಬರೋದಿಲ್ಲ, ಬರೀ ಇಂಗ್ಲಿಷ್ ನಲ್ಲೇ ಮಾತಾಡ್ತಾರೆ ಅಂತ ಹೇಳ್ತಾ ಇದ್ರು. ಆದ್ರೆ ಈ ಅವಾರ್ಡ್ ಅವರೆಲ್ಲರ ಬಾಯಿಯನ್ನ ಕೂಡ ಮುಚ್ಚಿಸಿದೆ. ಈ ಅವಾರ್ಡ್ ನ ವರ್ಷ ಅವರು ಕೋರ್ಗಿ ಸ್ಟೈಲ್ ಸಾಂಪ್ರದಾಯಿಕ ಸೀರೆ ಉಟ್ಟು ಸ್ವೀಕಾರ ಮಾಡ್ತಾರೆ. ಆ ಸೀರೆಲ್ ಅಂತೂ ವರ್ಷ ಅವರು ತುಂಬಾನೇ ಮುದ್ದಾಗಿ ಕಾಣ್ತಾ ಇದ್ರು. ಈ ಸೀರೆ ಉಟ್ಟು ಅವಾರ್ಡ್ ಪಡೆದಿದ್ದು ಇವರಿಗೆ ಸಂಸ್ಕೃತಿಯ ಮೇಲೆ ಎಷ್ಟು ಗೌರವ ಇದೆ ಅನ್ನೋದನ್ನ ತೋರಿಸಿಕೊಡುತ್ತೆ. ಇದೆಲ್ಲ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಇವರ ಕಂಟೆಂಟ್ ಅಂತೂ ಸೂಪರ್ ಆಗಿರುತ್ತೆ. ಕೆಲವು ಕ್ರಿಯೇಟರ್ಸ್ ಸುಮ್ಮನೆ ಹಾಡಿಗೆ ರೀಲ್ಸ್ ಮಾಡ್ತಾರೆ, ಕುಣಿತಾರೆ ಅಷ್ಟೇ. ಆದ್ರೆ ವರ್ಷ ಅವರು ಮಾಡೋ ಪ್ರತಿ ವಿಡಿಯೋ ಕೂಡ ತುಂಬಾನೇ ಕ್ರಿಯೇಟಿವಿಟಿಯಿಂದ ಕೂಡಿರುತ್ತೆ. ಒಂದೊಂದು ವಿಡಿಯೋ ನೋಡ್ತಾ ಇದ್ರು ಕೂಡ ಅದರ ಹಿಂದೆ ಅವರು ಎಷ್ಟು ಎಫರ್ಟ್ ಹಾಕ್ತಾರೆ ಅಂತ ಗೊತ್ತಾಗುತ್ತೆ. ಅದ್ರಲ್ಲೂ ಕೂಡ ವರ್ಷ ಅವರು ಮಾಡುವ ಮೇಕಪ್ ವಿಡಿಯೋ ಅಂತೂ ಓ ಗಾಡ್, ಆ ವಿಡಿಯೋ ನೋಡಿದ್ರೇನೆ ಅರ್ಥ ಆಗುತ್ತೆ ಅದರ ಹಿಂದೆ ಎಷ್ಟು ಎಫರ್ಟ್ ನ ಹಾಕಿದ್ದಾರೆ ಅಂತ. ಸೊ ನಮ್ ವರ್ಷ ವಿಡಿಯೋ ಕೌಂಟ್ ಜಾಸ್ತಿ ಆಗ್ಲಿ ಅಂತ ವಿಡಿಯೋಸ್ ನ ಮಾಡೋದಿಲ್ಲ, ಬದಲಾಗಿ ಜನಗಳಿಗೆ ಇಷ್ಟ ಆಗ್ಲಿ ಅಂತ ಕ್ರಿಯೇಟಿವ್ ಆಗಿ ಡಿಫ್ರೆಂಟ್ ಆಗಿ ಥಿಂಕ್ ಮಾಡಿ ವಿಡಿಯೋಸ್ ಗಳನ್ನ ಮಾಡ್ತಾರೆ. ಇವರ ಆತ್ಮಸ್ಥೈರ್ಯ ಅಂತೂ ಎಲ್ಲಾ ಹೆಣ್ಮಕ್ಳಿಗೂ ಸ್ಫೂರ್ತಿ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಅವರ ಲೈಫ್ ಅಲ್ಲಿ ಒಂದು ವಿಚಾರದಲ್ಲಿ ಸಿಕ್ಕಾಪಟ್ಟೆ ನೋವನ್ನ ಅನುಭವಿಸ್ತಾರೆ. ಆ ಟೈಮ್ ನಲ್ಲಿ ಸಿಕ್ಕಾಪಟ್ಟೆ ಕಣ್ಣೀರಿಡ್ತಾರೆ. ಅವರ ಫ್ರೆಂಡ್ ಸರ್ಕಲ್ ನಿಂದ ದೂರ ಆಗ್ತಾರೆ. ಒಟ್ನಲ್ಲಿ ವರ್ಷ ಒಂದ್ ಸ್ವಲ್ಪ ದಿನ ಒಂಟಿಯಾಗಿ ಕಾಲ ಕಳೀತಾರೆ. ಹಾಗೇನೆ ವರ್ಷ ಅವರು ಮನೆಯವರ ಜೊತೆ ಕೂಡ ಟೈಮ್ ಸ್ಪೆಂಡ್ ಮಾಡಿ ಸ್ವಲ್ಪ ಟೈಮ್ ತಗೊಂಡು ಪುನಃ ಕಮ್ ಬ್ಯಾಕ್ ಆಗ್ತಾರೆ. ಈಗಂತೂ ವರ್ಷ ಅವರು ಸಖತ್ ಆಕ್ಟಿವ್ ಆಗಿ ವಿಡಿಯೋಸ್ ಗಳನ್ನ ಮಾಡ್ತಾರೆ. ಅವರ ಎನರ್ಜಿ, ಒಳ್ಳೆ ಗುಣ, ಕ್ರಿಯೇಟಿವಿಟಿ ನಿಜಕ್ಕೂ ಕೂಡ ಎಲ್ಲಾ ಹೆಣ್ಮಕ್ಳಿಗೂ ಕೂಡ ಮಾದರಿ ಅಂತಾನೆ ಹೇಳ್ಬಹುದು. ಬಿಟ್ಟೋದವರು, ಮೋಸ ಮಾಡಿದವರು, ನಮ್ ಬೆನ್ ಹಿಂದೆ ಚೂರಿ ಹಾಕ್ದವ್ರ ಮುಂದೆ ಹೇಗೆ ತಲೆ ಎತ್ತಿ ಸಾಧನೆ ಮಾಡೋದು ಅಂತ ವರ್ಷ ಅವರು ತೋರಿಸ್ಕೊಟ್ಟಿದ್ದಾರೆ. ಪ್ರೀತಿ ಕೈ ಕೊಟ್ಟಾಗ ಎಷ್ಟೋ ಜನ ಹೆಣ್ಮಕ್ಳು ಜೀವನದ ಆಸೆನ ಬಿಡ್ತಾರೆ. ಬಟ್ ವರ್ಷ ಅವರು ಹಾಗ್ ಮಾಡಿಲ್ಲ. ಇದು ಅವರ ಸ್ಪೋರ್ಟಿವ್ನೆಸ್ ಅಂದ್ರೆ. ಇನ್ನು ಆ ಟೈಮ್ ನಲ್ಲಿ ತುಂಬಾ ಜನ ವರ್ಷ ಅವ್ರಿಗೆ ಸಪೋರ್ಟ್ ಮಾಡಿದ್ರು. ಬಟ್ ಮೊಸರಲ್ಲೂ ಕಲ್ ಹುಡ್ಕೋ ಹಾಗೆ ಕೆಲವರು ವರ್ಷ ಅವ್ರದ್ದು ತಪ್ಪು ಅಂತ ಹೇಳಿದ್ರು. ಯಾವಾಗ್ಲೂ ಕೂಡ ಹೀಗೆ ಆಗುತ್ತೆ. ಗಂಡು ತಪ್ಪು ಮಾಡಿದ್ರು ಕೂಡ ನಮ್ ಸಮಾಜದ ಕೆಲವರು ಹೆಣ್ಮಕ್ಳದ್ದೇ ತಪ್ಪು ಅಂತಾರೆ. ಬಟ್ ಆ ಟೈಮ್ ನಲ್ಲಿ ವರ್ಷ ಅವರ ಜೊತೆ ಇದ್ದಿದ್ದು ಅವರ ಅಭಿಮಾನಿಗಳು. ಆ ಟೈಮ್ ನಲ್ಲಿ ವರ್ಷ ಅವರು ಎಲ್ಲವನ್ನು ಕೂಡ ಸಹಿಸ್ಕೊಂಡು ಮತ್ತೆ ಕಮ್ ಬ್ಯಾಕ್ ಆಗಿರೋದು ನಿಜಕ್ಕೂ ಕೂಡ ಗ್ರೇಟ್. ವರ್ಷ ಅವರು ಆ ಒಂದು ನೋವಿನ ಸಮಯದಲ್ಲಿ ಜಾಸ್ತಿ ವಿಡಿಯೋಸ್ ಗಳನ್ನ ಮಾಡ್ತಾ ಇರ್ಲಿಲ್ಲ, ಅಪ್ಲೋಡ್ ಮಾಡ್ತಾ ಇರ್ಲಿಲ್ಲ. ಆ ಟೈಮಲ್ಲಿ ನಿಜವಾಗ್ಲೂ ಕೂಡ ನನ್ನನ್ನು ಸೇರಿಸಿ ಅವರ ಅಭಿಮಾನಿಗಳೆಲ್ಲರೂ ಕೂಡ ವರ್ಷ ಅವರ ರೀಲ್ಸ್ ಅಂಡ್ ವರ್ಷ ಅವ್ರು ಏನ್ ಅಪ್ಡೇಟ್ ಕೊಡ್ತಾರೆ ಅಂತ ಕಾಯ್ತಾ ಇದ್ವಿ. ಅಂಡ್ ಅವರ ಹಳೆ ವಿಡಿಯೋಸ್ ಗಳನ್ನ ನೋಡ್ಬಿಟ್ಟು ಕಮೆಂಟ್ ಗಳನ್ನ ಹಾಕ್ತಾ ಇದ್ರು ಅವರ ಅಭಿಮಾನಿಗಳು. ಮತ್ತೆ ವಿಡಿಯೋಸ್ ಗಳನ್ನ ಮಾಡಿ, ನಾವಿದೀವಿ ನಿಮ್ ಜೊತೆಗೆ, ಮತ್ತೆ ವಿಡಿಯೋಸ್ ಗಳನ್ನ ಮಾಡಿ ಅಂತ ಒಂದಷ್ಟು ಧೈರ್ಯದ ಮಾತುಗಳನ್ನ ಹೇಳ್ತಾ ಇದ್ರು. ಅವರೆಲ್ಲರ ಆಸೆಯಂತೆ ಇದೀಗ ವರ್ಷ ಮತ್ತೆ ಕಮ್ ಬ್ಯಾಕ್ ಆಗಿ ಸಖತ್ತಾಗಿರೋ ವಿಡಿಯೋಸ್ ಗಳನ್ನ ಕೂಡ ಮಾಡ್ತಾ ಇದ್ದಾರೆ. ನೋಡೋದಕ್ಕಂತೂ ತುಂಬಾನೇ ಖುಷಿ ಆಗುತ್ತೆ ವರ್ಷ ಕಾವೇರಿ ಅವರ ವಿಡಿಯೋಸ್ ನ ನೋಡೋದಕ್ಕೆ. ಯಾರು ಏನೇ ಹೇಳಿ, ವರ್ಷ ಅಂತೂ ಸೂಪರ್ ವುಮೆನ್ ಅಂಡ್ ಸೂಪರ್ ಕ್ರಿಯೇಟರ್. ಈಗಂತೂ ಹಳೆ ಪ್ರೀತಿ ಬೇರೆಯವರ ಪಾಲಾಗಿದೆ. ಅವರಂತೂ ಏನು ಹಾಗೆ ಇಲ್ಲ ಅನ್ನೋ ಹಾಗೆ ಫುಲ್ ಹ್ಯಾಪಿ ಆಗಿದ್ದಾರೆ. ಅದು ಅವರ ವ್ಯಕ್ತಿತ್ವ, ಅದ್ರ ಬಗ್ಗೆ ನಾನು ಏನು ಹೇಳೋದಕ್ಕೆ ಹೋಗೋದಿಲ್ಲ. ಬಟ್ ನಾನು ಹಾಗೇನೆ ನಿಮ್ಮ ಅಭಿಮಾನಿಗಳಿಗೆ ಇರೋ ಒಂದೇ ಆಸೆ ಏನಪ್ಪಾ ಅಂತಂದ್ರೆ ವರ್ಷ ಅವರು ಹ್ಯಾಪಿ ಆಗಿರ್ಬೇಕು ಅಂತ. ನೀವು ಹ್ಯಾಪಿ ಆಗಿದ್ರೆ ನಿಮ್ಮ ಅಭಿಮಾನಿಗಳು ಕೂಡ ಹ್ಯಾಪಿ ಆಗಿರ್ತಾರೆ. ಕಂಟೆಂಟ್ ಜರ್ನಿಯಲ್ಲಿ ಮುಂದೆ ಇನ್ನೂ ಕೂಡ ದೊಡ್ಡ ದೊಡ್ಡ ಸಾಧನೆಯನ್ನ ಮಾಡಿ ಅಂತ ನಮ್ಮ ಸುದ್ದಿ ವಿಸ್ಮಯ ಚಾನೆಲ್ ಹಾಗೇನೆ ನಿಮ್ಮ ಅಭಿಮಾನಿಗಳೆಲ್ಲರೂ ಕೂಡ ಹಾರೈಸ್ತೀವಿ. ಇಷ್ಟು ತನಕ ಯಾರೆಲ್ಲ ವಿಡಿಯೋಸ್ಗಳನ್ನ ನೋಡಿದ್ರಲ್ವಾ, ಎಲ್ಲರಿಗೂ ಕೂಡ ಧನ್ಯವಾದಗಳು. ಪ್ಲೀಸ್ ಸಪೋರ್ಟ್ ವರ್ಷ ಕಾವೇರಿ.